Hello, dear students. Welcome to session number 9 of Business Taxation 2 GST and Customs Duty of 6th semester BBA. Session number 9 deals with supply. It is a second unit. Under supply, we'll be knowing relevant definitions or important definitions. The taxable event under GST is supply of goods and services. Hence, it is important to understand the meaning of both of these terms. Taxable event andre supply of goods and services. Hagagi, it is important to know the meaning of goods and services. Before GST, taxes on goods were different from taxes on services. GST ಬರ್ಲಿಕ್ಕಿಂತ ಮುಂಚೆ taxes on goods were different. Similarly, taxes on service was also different. Goods ಮೇಲೆ ಯಾವ್ಯಾವ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾ ಇದ್ರು ಅಂದ್ರೆ ಎಕ್ಸೈಸ್ ಡ್ಯೂಟಿ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್. ಸರ್ವಿಸ್ ಟ್ಯಾಕ್ಸ್ ಮೇಲೆ ಸರ್ವಿಸಸ್ ಮೇಲೆ ಸರ್ವಿಸ್ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾ ಇದ್ರು. Now let's understand what is goods. As per the section 2 subsection 52 of GST Act, goods means any kind of movable property other than money and securities, but includes actionable claims, growing crops, grass, and things attached to or forming part of the land which are agreed to be severed before supply under a contract of supply. ಗೂಡ್ಸ್ ಅಂದ್ರೆ ಯಾವುದೇ ರೀತಿ ಮೂವಬಲ್ ಪ್ರಾಪರ್ಟಿ, ಮನಿ ಅಂದ್ರೆ ಹಣ ಮತ್ತು ಸೆಕ್ಯೂರಿಟೀಸ್ ನ ಹೊರತುಪಡಿಸಿ. ಬಟ್ ಗೂಡ್ಸ್ ಅಂದ್ರೆ ಆಕ್ಷನಬಲ್ ಕ್ಲೇಮ್ಸ್. ಗೂಡ್ಸ್ಗೆ ಆಕ್ಷನಬಲ್ ಕ್ಲೇಮ್ಸ್ ಸೇರ್ಕೊಳ್ಳುತ್ತೆ. ಆಕ್ಷನಬಲ್ ಕ್ಲೇಮ್ಸ್ ಅಂದ್ರೆ ಆಕ್ಷನಬಲ್ ಕ್ಲೇಮ್ ಈಸ್ ಫಾರ್ ಎಕ್ಸಾಂಪಲ್ ಕ್ಲೇಮ್ ಫಾರ್ ಅರಿಯರ್ಸ್ ಆಫ್ ರೆಂಟ್. ಏನು ರೆಂಟ್ ಅರಿಯರ್ಸ್ ಇರುತ್ತಲ್ಲ ಅದನ್ನ ಕ್ಲೇಮ್ ಮಾಡಿದ್ರೆ ಆಕ್ಷನಬಲ್ ಕ್ಲೇಮ್ ಅಂತಾರೆ, ಅದು ಗೂಡ್ಸ್ ಆಗುತ್ತೆ. ಜೊತೆಗೆ ಕ್ಲೇಮ್ ಫಾರ್ ಇನ್ಶೂರೆನ್ಸ್ ವಿಚ್ ಇಸ್ ಡ್ಯೂ. ಇನ್ಶೂರೆನ್ಸ್ ಏನಾದ್ರು ಮೆಚುರಿಟಿ ಪೀರಿಯಡ್ ಆಗಿ ಡ್ಯೂ ಇದ್ರೆ ಅದನ್ನು ಕೂಡ ಆಕ್ಷನಬಲ್ ಕ್ಲೇಮ್ಸ್ ಅಂತೀವಿ. ಮತ್ತೆ ಇಫ್ ಪಾರ್ಟ್ನರ್ ಒನ್ ಆಫ್ ದಿ ಪಾರ್ಟ್ನರ್ sue for his account settlement when partnership dissolves. ಪಾರ್ಟ್ನರ್ಶಿಪ್ ಡಿಸಾಲ್ವ್ ಆಗಿದ್ದಾಗ ಡಿಸಲ್ಯೂಷನ್ ಬರುತ್ತೆ. ಇದು ಪಾರ್ಟ್ನರ್ಶಿಪ್ ಡಿಸಲ್ಯೂಷನ್ ಅಲ್ಲಿ ಪಾರ್ಟ್ನರ್ಶಿಪ್ ಮುಕ್ತಾಯ ಆಗಿದ್ದಾಗ ಪಾರ್ಟ್ನರು ಅವನ ಅಕೌಂಟ್ ನ ಸೆಟ್ಲ್ ಮಾಡ್ಲಿಕ್ಕೆ ಕೋರ್ಟ್ ಆಫ್ ಲಾದಲ್ಲಿ ಶ್ಯೂ ಮಾಡಬಹುದು. ಅದಕ್ಕೆ ಆಕ್ಷನಬಲ್ ಕ್ಲೇಮ್ ಅಂತಾನು ಕರಿತೇವೆ. ಗ್ರೋಯಿಂಗ್ ಕ್ರಾಪ್ಸ್ ಅಂದ್ರೆ ಬೆಳೆ ಅಂದ್ರೆ ಈಗ ಬೆಳೀತಾ ಇರುವಂತ ಬೆಳೆಗಳು, ಗ್ರಾಸ್. ಅಂಡ್ ಥಿಂಗ್ಸ್ ಅಟ್ಯಾಚ್ ಟು ಆರ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಲ್ಯಾಂಡ್ ವಿಚ್ ಆರ್ ಅಗ್ರೀಡ್ ಟು ಬಿ ಸೀವಿಯರ್ಡ್ ಅಂದ್ರೆ ಸೆಪರೇಟ್. ಸೀವಿಯರ್ಡ್ ಅಂದ್ರೆ ಸೆಪರೇಟ್. ಫಾರ್ಮ್ ಲ್ಯಾಂಡ್ ಅಲ್ಲಿ ಏನಾದ್ರು ಬೆಳೆಗಳಿದ್ರೆ ಅಥವಾ ಹುಲ್ಲುಗಳಿದ್ರೆ ಆ ಹುಲ್ಲನ್ನ ಸೆಪರೇಟ್ ಮಾಡಬಹುದು. ಅಂತದಕ್ಕೆ ನಾವು ಗೂಡ್ಸ್ ಅಂತ ಕರಿತೇವೆ. ಸರ್ವಿಸ್ as per the section 2 subsection as per the subsection 2 section 2 subsection 102 of GST Act ಪ್ರಕಾರ service means anything other than goods, money and securities. ಗೂಡ್ಸ್, ಮನಿ ಮತ್ತೆ ಸೆಕ್ಯೂರಿಟೀಸ್ ನ ಹೊರತುಪಡಿಸಿ ಯಾವುದೇ ಆಕ್ಟಿವಿಟೀಸ್ ನಲ್ಲಿ ಎಂಗೇಜ್ ಆಗಿದ್ರು ಅದಕ್ಕೆ ಸರ್ವಿಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಸರ್ವಿಸಸ್, ಬ್ಯಾಂಕಿಂಗ್ ಸರ್ವಿಸಸ್, ಇನ್ಶೂರೆನ್ಸ್ ಸರ್ವಿಸಸ್, ಕನ್ಸಲ್ಟೆನ್ಸಿ ಸರ್ವಿಸಸ್. ಇಲ್ಲಿ ಯಾವುದೇ ಗೂಡ್ಸ್ ಅಥವಾ ಮನಿ ಇನ್ವಾಲ್ವ್ಮೆಂಟ್ ಇರಲ್ಲ, ಬಟ್ ಮನಿನ ಬಳಸ್ಕೋತೀವಿ. ಇನ್ಶೂರೆನ್ಸ್ ನಲ್ಲಿ
we make use of money, and banking services ಅಲ್ಲಿ we make use of money for conversion purposes. ಸೊ ಅದಕ್ಕೆ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಹೇಳ್ತಾರೆ ನೋಡಿ, ನೆಕ್ಸ್ಟ್ ಲೈನ್ ಅಲ್ಲಿ, but includes activities relating to the use of money or its conversion by cash or by any other mode from one form currency or denomination to another form. ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲಿ ಏನ್ ಮಾಡ್ತಾರೆ, ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಈಗ ಬೇರೆ ಕಂಟ್ರೀಸ್ದು ಕರೆನ್ಸಿನ ಕನ್ವರ್ಷನ್ ಮಾಡ್ಲಿಕ್ಕೆ ವಿ ಮೇಕ್ ಯೂಸ್ ಆಫ್ ದಿ ಇಂಡಿಯನ್ ಕರೆನ್ಸಿ, ಅದಕ್ಕೂ ಕೂಡ ಸರ್ವಿಸ್ ಅಂತ ಕರಿತೇವೆ. ಮತ್ತೆ ಲೀಗಲ್ ಸರ್ವಿಸ್ ಆಗ್ಬಹುದು. ಸೊ ಇದಕ್ಕೆಲ್ಲ ಸರ್ವಿಸ್ ಅಂತ ಕರಿತೀವಿ. ಬಿಸಿನೆಸ್ ಆಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 17 ಪ್ರಕಾರ ಬಿಸಿನೆಸ್ ಇನ್ಕ್ಲೂಡ್ಸ್ ಎನಿ ಟ್ರೇಡ್, ಕಾಮರ್ಸ್, ಮ್ಯಾನುಫ್ಯಾಕ್ಚರ್, ಪ್ರೊಫೆಷನ್, ವೊಕೇಶನ್, ಅಡ್ವೆಂಚರ್, ವೇಜರ್ ಆರ್ ಎನಿ ಅದರ್ ಸಿಮಿಲರ್ ಆಕ್ಟಿವಿಟಿ ವೆದರ್ ಇಟ್ ಈಸ್ ಫಾರ್ ಎ ಪೆಕ್ಯುನರಿ ಬೆನಿಫಿಟ್. ಈ ಪೆಕ್ಯುನರಿ ಬೆನಿಫಿಟ್ ಅಂದ್ರೆ ಮಾನಿಟರಿ ಬೆನಿಫಿಟ್. ಯಾವುದೇ ಟ್ರೇಡ್ ಆಗ್ಬಹುದು, ಕಾಮರ್ಸ್ ಆಗ್ಬಹುದು, ಮ್ಯಾನುಫ್ಯಾಕ್ಚರ್ ಆಗ್ಬಹುದು, ಒಕೇಶನ್ ಆಗ್ಬಹುದು, ಅಡ್ವೆಂಚರ್ ಆಗ್ಬಹುದು, ವೇಜರ್, ಎನಿ ಅದರ್ ಸಿಮಿಲರ್ ಆಕ್ಟಿವಿಟಿ ಇಫ್ ಇಟ್ ಈಸ್ ಕಂಡಕ್ಟೆಡ್ ಫಾರ್ ಮಾನಿಟರಿ ಬೆನಿಫಿಟ್. ಎಲ್ಲ ಯಾವುದೇ ಬಿಸ್ನೆಸ್ ಮಾಡಿದ್ರು ಇಟ್ ಈಸ್ ಮೇನ್ಲಿ ಟು ಅರ್ನ್ ಪ್ರಾಫಿಟ್. ಸೊ ಹಾಗಾಗಿ ಅದನ್ನ ನಾವು ಬಿಸ್ನೆಸ್ ಅಂತ ಕರಿತೇವೆ. ಸಪ್ಲೈ ಆರ್ ಅಕ್ವಿಸಿಷನ್ ಆಫ್ ಗೂಡ್ಸ್ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಕನೆಕ್ಷನ್ ವಿತ್ ಕಮೆನ್ಸ್ಮೆಂಟ್ ಆರ್ ಕ್ಲೋಸರ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಅಂದ್ರೆ ಸಪ್ಲೈ ಆರ್ ಅಕ್ವಿಸಿಷನ್ ಆಫ್ ಗೂಡ್ಸ್ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಗೂಡ್ಸ್. ಕ್ಯಾಪಿಟಲ್ ಗೂಡ್ಸ್ ಅನ್ನ ಸೇರಿಸಿಯೂ ಸಹ ಸಪ್ಲೈ ಮತ್ತೆ ಅಕ್ವಿಸಿಷನ್ ಮಾಡಿದ್ರೆ, ಅಕ್ವಿಸಿಷನ್ ಅಂದ್ರೆ ಪರ್ಚೇಸ್ ಮಾಡಿದ್ರೆ, ಅದಕ್ಕೆ ನಾವು ಬಿಸಿನೆಸ್ ಅಂತ ಕರಿತೀವಿ. ಇನ್ ಕನೆಕ್ಷನ್ ವಿತ್ ಕಮೆನ್ಸ್ಮೆಂಟ್ ಆರ್ ಕ್ಲೋಸರ್ ಆಫ್ ಬಿಸ್ನೆಸ್. ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಗೂಡ್ಸ್ ಅನ್ನ, ಕ್ಯಾಪಿಟಲ್ ಗೂಡ್ಸ್ ಅನ್ನ ಸೇರಿಸ್ಕೊಂಡು ಸಹ ನಾವು ಸಪ್ಲೈ ಮತ್ತೆ ಅಕ್ವಿಸಿಷನ್ ಮಾಡಿದ್ರೆ ಅದಕ್ಕೆ ನಾವು ಬಿಸ್ನೆಸ್ ಅಂತ ಕರಿತೇವೆ. ಪ್ರಾವಿಷನ್ ಬೈ ಕ್ಲಬ್, ಅಸೋಸಿಯೇಷನ್, ಸೊಸೈಟಿ or any such body of the facilities or benefits to its members. Clubs, association, society, any such body of the facilities. ಆ ಅಸೋಸಿಯೇಷನ್ಸ್ ಮತ್ತೆ ಕ್ಲಬ್ಸ್ ಗಳು ಅವ್ರ ಮೆಂಬರ್ಸ್ ಗಳಿಗೆ ಯಾವ್ದಾದ್ರು ಫೆಸಿಲಿಟೀಸ್ ಮತ್ತೆ ಬೆನಿಫಿಟ್ಸ್ ಕೊಡ್ಲಿಕ್ಕೆ ಎಸ್ಟಾಬ್ಲಿಷ್ ಆಗಿದ್ರೆ ಅಂತ ಒಂದು ಅಸೋಸಿಯೇಷನ್, ಸೊಸೈಟಿಗಳಿಗೂ ಸಹ ನಾವು ಬಿಸ್ನೆಸ್ ಅಂತ ಕರಿತೇವೆ. ನೀವು ನೋಡಿರ್ಬಹುದು ಸುಮಾರು ಸ್ಪೋರ್ಟ್ಸ್ ಕ್ಲಬ್ಗಳಿದೆ, ಎಂಟರ್ಟೈನ್ಮೆಂಟ್ ಕ್ಲಬ್ಸ್ಗಳಿದೆ, ಸೊಸೈಟೀಸ್ಗಳಿದೆ, ಕಮ್ಯುನಿಟಿ ಸೊಸೈಟೀಸ್ಗಳಿದೆ. ದೀಸ್ ಆರ್ ಆಲ್ ಕಮಿಂಗ್ ಅಂಡರ್ ದಿ ಡೆಫಿನೇಷನ್ ಆಫ್ ಬಿಸ್ನೆಸ್. ಸರ್ವಿಸಸ್ ಪ್ರೊವೈಡ್ ಬೈ ಎ ರೇಸ್ ಕ್ಲಬ್ ಬೈ ವೇ ಆಫ್ ಲೈಸೆನ್ಸ್ ಟು ಬುಕ್ ಮೇಕರ್ ಇನ್ ಸಚ್ ಕ್ಲಬ್. ಯಾವುದೇ ರೀತಿ ರೇಸ್ ಕ್ಲಬ್ ಇಂದ ಲೈಸೆನ್ಸ್ ಕೊಟ್ಟು ಸರ್ವಿಸ್ ಪ್ರೊವೈಡ್ ಮಾಡಿದ್ರೆ ಬುಕ್ ಮೇಕರ್ಗೆ, ಅದನ್ನು ಸಹ ನಾವು ಬಿಸ್ನೆಸ್ ಅಲ್ಲಿ ಸೇರಿಸ್ಕೊಳ್ತೇವೆ. ಎನಿ ಆಕ್ಟಿವಿಟಿ ಅಂಡರ್ಟೇಕನ್ ಬೈ ದಿ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ನಮೆಂಟ್ ಆರ್ ಲೋಕಲ್ ಅಥಾರಿಟಿ ಇನ್ ವಿಚ್ ದೇ ಆರ್ ಎಂಗೇಜ್ಡ್ ಆಸ್ ಅ ಪಬ್ಲಿಕ್ ಅಥಾರಿಟೀಸ್. ಯಾವುದೇ ಆಕ್ಟಿವಿಟೀಸ್ ನ ಸೆಂಟ್ರಲ್ ಗವರ್ನಮೆಂಟು, ಸ್ಟೇಟ್ ಗವರ್ನಮೆಂಟು, ಲೋಕಲ್ ಅಥಾರಿಟಿ ಎಂಗೇಜ್ ಮಾಡಿದ್ರೆ ಅದು ಪಬ್ಲಿಕ್ ಅಥಾರಿಟೀಸ್ ಅಂತ ಬರುತ್ತೆ. ಅದು ಕೂಡ ನಾವು ಬಿಸ್ನೆಸ್ ಡೆಫಿನೇಷನ್ ಅಲ್ಲಿ ತಗೋತೀವಿ. ಪ್ಲೇಸ್ ಆಫ್ ಬಿಸ್ನೆಸ್, ದಿಸ್ ಇಸ್ ಇಂಪಾರ್ಟೆಂಟ್ ಡೆಫಿನೇಷನ್ ವಿ ಮಸ್ಟ್ ನೋ. ಆಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 85 ಇಟ್ ಇನ್ಕ್ಲೂಡ್ಸ್ ಪ್ಲೇಸ್ ಫ್ರಮ್ ವೇರ್ ಬಿಸಿನೆಸ್ ಈಸ್ ಆರ್ಡಿನರಿಲಿ ಕ್ಯಾರಿಡ್ ಆನ್ ಅಂಡ್ ಇನ್ಕ್ಲೂಡ್ಸ್ ಅ ವೇರ್ ಹೌಸ್, ಅ ಗೋಡೌನ್, ಎನಿ ಅದರ್ ಪ್ಲೇಸ್ ವೇರ್ ಎ ಟ್ಯಾಕ್ಸಬಲ್ ಪರ್ಸನ್ ಸ್ಟೋರ್ಸ್ ಹಿಸ್ ಗೂಡ್ಸ್, ಸಪ್ಲೈಸ್, receives goods or services or both. Place of business ಅಂದ್ರೆ ಸೆಕ್ಷನ್ 2 ಸಬ್ಸೆಕ್ಷನ್ 85 ಪ್ರಕಾರ a place where business is ordinarily carried on. ಬಿಸ್ನೆಸ್ ನ ಯಾವ ಜಾಗದಲ್ಲಿ ನೀವು ಕಂಡಕ್ಟ್ ಮಾಡ್ತಿರೋ ಅಥವಾ ಕ್ಯಾರಿ ಮಾಡ್ತಿರೋ ಆ ಪ್ಲೇಸಿಗೆ ನಾವು ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಇಟ್ ಮೇ ಬಿ ವೇರ್ ಹೌಸ್ ಆಗ್ಬಹುದು, ಗೋಡೌನ್ ಆಗ್ಬಹುದು, ಎನಿ ಅದರ್ ಪ್ಲೇಸ್ ವೇರ್ ಟ್ಯಾಕ್ಸಬಲ್ ಪರ್ಸನ್ ಸ್ಟೋರ್ಸ್ ಇಸ್ ಗೂಡ್ಸ್. ಟ್ಯಾಕ್ಸಬಲ್ ಪರ್ಸನ್ ವೇರ್ ಹೌಸ್ ಅಲ್ಲಿ ಅಥವಾ ಗೋಡೌನ್ ಅಲ್ಲಿ ಗೂಡ್ಸ್ ಅನ್ನ ಸ್ಟೋರ್ ಮಾಡ್ತಾನೆ, ಅಲ್ಲಿಂದ
ಸಪ್ಲೈ ಮಾಡ್ತಾನೆ, ಮತ್ತೆ ಏನಾದ್ರೂ ಗೂಡ್ಸ್ ಅನ್ನ ಅವ್ನು ಪರ್ಚೇಸ್ ಮಾಡಿದ್ರೆ ರಿಸೀವ್ ಮಾಡಿ ಅಲ್ಲೇ ಇಡ್ತಾನೆ. ಅಂತ ಒಂದು ಜಾಗಕ್ಕೆ ನಾವು ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕರಿತೇವೆ. ಪ್ಲೇಸ್ ವೇರ್ ಅ ಟ್ಯಾಕ್ಸಬಲ್ ಪರ್ಸನ್ ಮೇಂಟೈನ್ಸ್ ಇಸ್ ಬುಕ್ಸ್ ಆಫ್ ಅಕೌಂಟ್. ಎಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡ್ತಾರೋ ಅಂತ ಪ್ಲೇಸ್ಗೂ ಸಹ ನಾವು ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕರಿತೇವೆ. ಯೂಶುವಲಿ ಯಾವುದೇ ಬಿಸ್ನೆಸ್ ಮ್ಯಾನ್ ಅಥವಾ ಟ್ರೇಡರ್, ಮ್ಯಾನುಫ್ಯಾಕ್ಚರರ್ ಎಲ್ಲಿ ಅವನು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಇಡ್ತಾನೆ, ಅವನ ಆಫೀಸ್ ನಲ್ಲಿ ಇಡ್ತಾನೆ. ಸೊ ಹಾಗಾಗಿ ಆಫೀಸ್ ಕೂಡ ಪ್ಲೇಸ್ ಆಫ್ ಬಿಸ್ನೆಸ್ಗೆ ಬರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅದು ಕೂಡ ಪ್ಲೇಸ್ ಆಫ್ ಬಿಸ್ನೆಸ್ಗೆ ಬರುತ್ತೆ. ಅ ಪ್ಲೇಸ್ ವೇರ್ ಟ್ಯಾಕ್ಸಬಲ್ ಪರ್ಸನ್ ಈಸ್ ಎಂಗೇಜ್ಡ್ ಇನ್ ಬಿಸ್ನೆಸ್ ಥ್ರೂ ಅನ್ ಏಜೆಂಟ್ ಬೈ ವಾಟ್ ಎವರ್ ನೇಮ್ ಕಾಲ್ಡ್. ಟ್ಯಾಕ್ಸಬಲ್ ಪರ್ಸನ್ ಎಲ್ಲಿ ಬಿಸ್ನೆಸ್ ಆಕ್ಟಿವಿಟೀಸ್ ನ ಎಂಗೇಜ್ ಮಾಡ್ತಾನೋ ಥ್ರೂ ಅನ್ ಏಜೆಂಟ್ ಅಂತ ಒಂದು ಪ್ಲೇಸ್ಗೂ ಸಹ ನಾವು ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. Place of supply. This is also another important definition. So based on the place of supply, tax IGST ಆಗ್ಬೋದು, GST ಆಗ್ಬೋದು, SGST ಆಗ್ಬೋದು, ಈ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. GST is a destination based tax. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅನ್ನೋದನ್ನ ನಾನು ಸುಮಾರು ಸ್ಲೈಡ್ಸ್ ಅಲ್ಲಿ ಹೇಳಿದ್ದೀನಿ, ಅಂದ್ರೆ ಬೇರೆ ಪ್ರೀವಿಯಸ್ ಯೂನಿಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಈಸ್ ಇಂಪೋಸ್ಡ್ ವೇರ್ ಕನ್ಸಂಪ್ಷನ್ ಟೇಕ್ಸ್ ಪ್ಲೇಸ್. ಇದಕ್ಕೆ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತಾನೂ ಕರೀತಾರೆ. ದ ಪ್ಲೇಸ್ ವೇರ್ ಟ್ಯಾಕ್ಸ್ ಗೋಸ್ ಟು ದಟ್ ರೆಸ್ಪೆಕ್ಟಿವ್ ಗವರ್ಮೆಂಟ್, ಅದಕ್ಕೆ ನಾವು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರೀತೇವೆ. ದ ಗೂಡ್ಸ್ ಆರ್ ಸರ್ವಿಸಸ್ ವಿಲ್ ಬಿ ಟ್ಯಾಕ್ಸ್ಡ್ ಅಟ್ ದಿ ಪ್ಲೇಸ್ where they are consumed, not at the origin. ಅಂದ್ರೆ ಈಗ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ ಇಸ್ ಅ ಪ್ಲೇಸ್ ಆಫ್ ಆರಿಜಿನ್. ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದನ್ನ ಪ್ಲೇಸ್ ಆಫ್ ಆರಿಜಿನ್ ಅಂತೀವಿ. ಅದೇ ಗೂಡ್ಸ್ ನ ನೀವು ಬೇರೆ ಸ್ಟೇಟ್, ಲೆಟ್ಸ್ ಸೇ ತಮಿಳ್ನಾಡಲ್ಲಿ ಸೇಲ್ ಮಾಡಿದ್ರೆ ಅದಕ್ಕೆ ನಾವು ಪ್ಲೇಸ್ ಆಫ್ ಕನ್ಸಂಪ್ಷನ್ ಅಂತೀವಿ ಅಥವಾ ಡೆಸ್ಟಿನೇಷನ್ ಅಂತೀವಿ. ನಾವ್ ಎಲ್ಲಿ ಸೇಲ್ ಮಾಡ್ತೀವೋ ಆ ಜಾಗನ ಪ್ಲೇಸ್ ಆಫ್ ಕನ್ಸಂಪ್ಷನ್ ಆರ್ ಡೆಸ್ಟಿನೇಷನ್ ಅಂತ ಕರಿತೇವೆ. ಸೊ ಹಾಗಾಗಿ ಕನ್ಸಂಪ್ಷನ್ ಆಗೋ ಸ್ಟೇಟ್ಗೆ, ಆ ಸ್ಟೇಟ್ ಗವರ್ಮೆಂಟ್ಗೆ ಟ್ಯಾಕ್ಸ್ ಹೋಗುತ್ತೆ. ಸೊ ದಟ್ ಸ್ಟೇಟ್ ವೇರ್ ದೇ ಆರ್ ಕನ್ಸ್ಯೂಮ್ ವಿಲ್ ಹಾವ್ ದಿ ರೈಟ್ ಟು ಕಲೆಕ್ಟ್ GST. ತಮಿಳ್ನಾಡಲ್ಲಿ ಕನ್ಸಂಪ್ಷನ್ ಮಾಡಿದ್ರೆ ತಮಿಳ್ನಾಡು ಗವರ್ಮೆಂಟ್ GST ನ ಕಲೆಕ್ಟ್ ಮಾಡುತ್ತೆ. ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂಡರ್ GST defines whether the transaction will be counted as intrastate or interstate. Accordingly, levy of SGST, CGST and IGST will be determined. ನಾನು ಮೊದಲೇ ಹೇಳಿದೆ, ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ GST ನಲ್ಲಿ ವೆದರ್ ದ ಟ್ರಾನ್ಸಾಕ್ಷನ್ ವಿಲ್ ಬಿ ಕೌಂಟೆಡ್ ಆಸ್ ಇಂಟ್ರಸ್ಟೇಟ್, ಇಂಟ್ರಸ್ಟೇಟ್ ಮತ್ತೆ ಇಂಟರ್ಸ್ಟೇಟ್ ಅಂತ ಹೇಳ್ಬೇಕಂದ್ರೆ ನಾವು ಯಾವ ಪ್ಲೇಸಿಗೆ ಗೂಡ್ಸ್ ನ ಸಪ್ಲೈ ಮಾಡ್ತೀವಿ ಅದ್ರ ಬೇಸಿಸ್ ಮೇಲೆ ನಿರ್ಧಾರ ಆಗುತ್ತೆ. Based on which SGST, CGST, IGST will be levied. Principal place of business. Principal place of business means the place of business specified as the principal place of business in the certificate of registration. ರಿಜಿಸ್ಟ್ರೇಷನ್ ಪ್ರಮಾಣ ಪತ್ರದಲ್ಲಿ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಯಾವ ಪ್ಲೇಸ್ ಅನ್ನ ಕೊಟ್ಟಿರ್ತಿರೋ, ಸ್ಪೆಸಿಫೈ ಮಾಡಿರ್ತಿರೋ ಅಂತ ಒಂದು ಪ್ಲೇಸಿಗೆ ನಾವು ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ ನಾನು ಮಡಿಕೇರಿ ಅಥವಾ ಮೈಸೂರು ನಾನು GST ವ್ಯಾಪ್ತಿನಲ್ಲಿ ಬರ್ತೀನಿ ಅಂದ್ರೆ ಆಸ್ ಎ ಸಪ್ಲೈಯರ್ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನಾನು ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಆನ್ಲೈನ್ ಪೋರ್ಟಲ್ ನಲ್ಲಿ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕೇಳಿದಾಗ ಮೈಸೂರು ಅಂತ ಕೊಡ್ತೀನಿ. ಆ ಮೈಸೂರು ಅನ್ನೋದು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಯಾವ್ದಾಗುತ್ತೆ? ಮೈಸೂರು ಆಗುತ್ತೆ. ಸಿಮಿಲರ್ಲಿ ಕೊಡಗು ಅಂತ ಕೊಟ್ರೆ ಕೊಡಗು ಈಸ್ ಅ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್. ಯಾವುದು ನೋಂದಣಿ ಮಾಡುವಂತ ಪ್ರಮಾಣ ಪತ್ರದಲ್ಲಿ ಆ ಪ್ಲೇಸ್ ಅನ್ನ ನಾವು ಮೆನ್ಷನ್ ಮಾಡಿರ್ತೀವೋ ಅಥವಾ ಸ್ಪೆಸಿಫೈ ಮಾಡಿರ್ತೀವೋ ಅಂತ ಪ್ಲೇಸ್ ಅನ್ನ ನಾವು ಪ್ಲೇಸ್ ಆಫ್ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕರೀತೇವೆ. Agent. As per section 2 subsection 5,
CGST Act 2017, the term agent means a person including a factor, broker, commission agent, declaratory agent, an auctioneer, or any other agent by whatever name called who carries on the business of supply or receipt of goods or services both on behalf of the other. ಪ್ರಿನ್ಸಿಪಲ್ ಪರವಾಗಿ ಯಾವುದೇ ಒಬ್ಬ ವ್ಯಕ್ತಿ ಗೂಡ್ಸ್ ಅನ್ನ ಮಾರಾಟ ಮಾಡೋದಾಗ್ಲಿ ಅಥವಾ ಸೇಲ್ ಮಾಡೋದಾಗ್ಲಿ, ಸಪ್ಲೈ ಆರ್ ರಿಸಿಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆಫ್ ಬೋತ್ ಆನ್ ಬಿಹಾಫ್ ಆಫ್ ಅದರ್ ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಅವರ ಪರವಾಗಿ ಯಾರು ಗೂಡ್ಸ್ ಅನ್ನ ಸೇಲ್ ಮಾಡ್ತಾರೋ ಅಥವಾ ಪರ್ಚೇಸ್ ಮಾಡ್ತಾರೋ ಅಂತವ್ರಿಗೆ ಏಜೆಂಟ್ ಅಂತ ಕರೀತೇವೆ. ಆ ಏಜೆಂಟ್ಸ್ ಯಾರ್ಯಾರು ಅಂದ್ರೆ ಪರ್ಸನ್ ಇನ್ಕ್ಲೂಡಿಂಗ್ ಎ ಫ್ಯಾಕ್ಟರ್, ಫ್ಯಾಕ್ಟರಿಂಗ್ ಅಲ್ಲಿ ಬರುತ್ತೆ ಫ್ಯಾಕ್ಟರ್ ಅಂತ. ಫ್ಯಾಕ್ಟರಿಂಗ್ ಅಲ್ಲಿ ಏನಾಗುತ್ತೆ, ಮ್ಯಾನುಫ್ಯಾಕ್ಚರರು ಫ್ಯಾಕ್ಟರ್ ಅನ್ನೋ ಏಜೆಂಟಿಗೆ ಅವನ ಗೂಡ್ಸ್ ಅನ್ನ ಸೇಲ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಅದು ಫ್ಯಾಕ್ಟರಿಂಗ್ ಅಲ್ಲಿ ಬರುತ್ತೆ. ಬ್ರೋಕರ್ ಇಸ್ ಆಲ್ಸೋ ಇಂಟರ್ಮೀಡಿಯರಿ ಏಜೆಂಟ್ ಅಂತ ಕರಿತೀವಿ. ಕಮಿಷನ್ ಏಜೆಂಟ್ ಈಸ್ ಒನ್ ಹೂ ವರ್ಕ್ಸ್ ಫಾರ್ ದಿ ಕಮಿಷನ್. ಈ ಡಸ್ ದಿ ಡ್ಯೂಟಿ ಆಫ್ ಪ್ರಿನ್ಸಿಪಲ್. ಡೆಲ್ಕ್ರೆಟರಿ ಏಜೆಂಟ್ ಅಂತ ಒಬ್ರು ಬರ್ತಾರೆ. ಆಕ್ಷನರ್, ಇವರೆಲ್ಲ ಏಜೆಂಟ್ ಡೆಫಿನಿಷನ್ ಅಲ್ಲಿ ಬರ್ತಾರೆ. ಪ್ರಿನ್ಸಿಪಲ್ ಆಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 88 of the Central Goods and Service Tax Act 2017, the term principal means a person on whose behalf an agent carries on the business of supply or receipt of goods, services or both. Principal ಅಂದ್ರೆ person on whose behalf an agent carries on the business of supply. ಅಂದ್ರೆ ಪ್ರಿನ್ಸಿಪಲ್ ನ ಪರವಾಗಿ ಏಜೆಂಟು ಗೂಡ್ಸ್ ಅಂಡ್ ಸರ್ವಿಸಸ್ ನ ಸೇಲ್ ಅಥವಾ ಪರ್ಚೇಸ್ ಮಾಡಿದ್ರೆ ಅಂತ ವ್ಯಕ್ತಿಗೆ ನಾವು ಪ್ರಿನ್ಸಿಪಲ್ ಅಂತ ಕರಿತೇವೆ. ಅಂದ್ರೆ ಪ್ರಿನ್ಸಿಪಲ್ ಏಜೆಂಟ್ ನ ನೇಮಕ ಮಾಡ್ಕೋತಾರೆ. ಪ್ರಿನ್ಸಿಪಲ್ ಡೈರೆಕ್ಟ್ ಆಗಿ ಸೇಲ್ ಮತ್ತೆ ಪರ್ಚೇಸ್ ಮಾಡಲ್ಲ, ಅವನ ಪರವಾಗಿ ಏಜೆಂಟ್ ನ ಅಪಾಯಿಂಟ್ ಮಾಡ್ಕೋತಾರೆ. ಅಸೋಸಿಯೇಟೆಡ್ ಎಂಟರ್ಪ್ರೈಸಸ್ is one if such an enterprise participates directly or indirectly or through one or more intermediaries in the management or control or capital of other enterprises. Associated enterprises ಅಂದ್ರೆ ಯಾರು ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಥ್ರೂ ಒನ್ ಆರ್ ಮೋರ್ ಇಂಟರ್ಮಿಡಿಯರೀಸ್, ಒಂದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಇಂಟರ್ಮಿಡಿಯರೀಸ್ ಅಂದ್ರೆ ಮಧ್ಯವರ್ತಿಗಳ ಮೂಲಕ ಮ್ಯಾನೇಜ್ಮೆಂಟ್ ಮತ್ತೆ ಅದರ ಕಂಟ್ರೋಲ್ ನಲ್ಲಿ ಮತ್ತೆ ಅದರ ಬಂಡವಾಳದಲ್ಲಿ ಭಾಗವಹಿಸ್ತಾರೋ ಆ ತರದವ್ರಿಗೆ ನಾವು ಅಸೋಸಿಯೇಟೆಡ್ ಎಂಟರ್ಪ್ರೈಸಸ್ ಅಂತ ಕರಿತೇವೆ. ಇನ್ ರೆಸ್ಪೆಕ್ಟ್ ಆಫ್ ಇಟ್, ಒನ್ ಆರ್ ಮೋರ್ ಪರ್ಸನ್ಸ್ ಹೂ ಪಾರ್ಟಿಸಿಪೇಟ್ directly or indirectly through one or more intermediaries in its management or control. Same sentence ಅನ್ನ ಅಲ್ಲಿ ರಿಪೀಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅಸೋಸಿಯೇಟೆಡ್ ಎಂಟರ್ಪ್ರೈಸಸ್ ಅಂದ್ರೆ ಯಾವ ವ್ಯಕ್ತಿ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಮಧ್ಯವರ್ತಿಗಳ ಮೂಲಕ ಮ್ಯಾನೇಜ್ಮೆಂಟ್ ಮತ್ತೆ ಅದರ ನಿಯಂತ್ರಣ ಮತ್ತು ಬಂಡವಾಳದಲ್ಲಿ ಭಾಗವಹಿಸ್ತಾರೋ ಅದಕ್ಕೆ ಅಸೋಸಿಯೇಟೆಡ್ ಎಂಟರ್ಪ್ರೈಸಸ್ ಅಂತ ಕರೀತಾರೆ. Related persons are defined under section 2 subsection 84 of the GST Act. Persons shall be deemed to be related if they fall under any of categories below: officer, director of one business is the officer or director of another business. Related persons ಅಂದ್ರೆ ಒಂದು ಎಂಟಿಟಿ ಆಫೀಸರ್ ಮತ್ತೆ ಡೈರೆಕ್ಟರ್, ಇನ್ನೊಂದು ಎಂಟಿಟಿಗೂ ಸಹ ಆಫೀಸರ್ ಮತ್ತೆ ಡೈರೆಕ್ಟರ್ ಆಗಿರ್ತಾರೆ. ಆ ತರ ವ್ಯಕ್ತಿಗಳನ್ನ ರಿಲೇಟೆಡ್ ಪರ್ಸನ್ಸ್ ಅಂತ ಕರೀತಾರೆ. ಬಿಸ್ನೆಸ್ ಲೀಗಲಿ ರೆಕಗ್ನೈಸ್ಡ್ ಆಸ್ ಪಾರ್ಟ್ನರ್ಸ್ ಕೂಡ ರಿಲೇಟೆಡ್ ಪರ್ಸನ್ಸ್ ಆಗ್ತಾರೆ. ಎನ್ ಎಂಪ್ಲಾಯರ್ ಅಂಡ್ ಎನ್ ಎಂಪ್ಲಾಯಿ, ಒಂದು ಸಂಸ್ಥೆ ಅಥವಾ ಒಂದು ಅಂಗಸಂಸ್ಥೆಯ ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ಕೂಡ ರಿಲೇಟೆಡ್ ಪರ್ಸನ್ಸ್ ಆಗ್ತಾರೆ. Any persons who holds at least 25% of shares in another company either directly or indirectly. ಯಾವುದೇ ರೀತಿನಲ್ಲೂ ಯಾವುದೇ ಒಬ್ಬ ವ್ಯಕ್ತಿ 25% ಆಫ್ ಶೇರ್ಸ್ ನ ಇನ್ನೊಂದು ಕಂಪನಿನಲ್ಲಿ ಇಟ್ಟಿದ್ರೆ ಅಂತ ವ್ಯಕ್ತಿನೂ ಸಹ ನಾವು ರಿಲೇಟೆಡ್ ಪರ್ಸನ್ ಅಂತ ಕರಿತೇವೆ. ಒನ್ ಆಫ್ ದೇಮ್ ಕಂಟ್ರೋಲ್ಸ್ ದಿ ಅದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಯಾವ್ದಾದ್ರು ಒಬ್ಬ ಪಾರ್ಟ್ನರು
ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಇನ್ನೊಂದು ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅಲ್ಲಿ ಕಂಟ್ರೋಲ್ ಇಟ್ಕೊಂಡಿದ್ರೆ ಆ ತರ ವ್ಯಕ್ತಿನ ನಾವು ರಿಲೇಟೆಡ್ ಪರ್ಸನ್ಸ್ ಅಂತೀವಿ. ದೇರ್ ಅಂಡರ್ ಕಾಮನ್ ಕಂಟ್ರೋಲ್ ಆಫ್ ಆರ್ ಮ್ಯಾನೇಜ್ಮೆಂಟ್. ಯಾವ ವ್ಯಕ್ತಿಗಳು ಕಾಮನ್ ಕಂಟ್ರೋಲ್ ಮತ್ತೆ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಬರ್ತಾರೋ ಆ ತರದವ್ರನ್ನು ಸಹ ನಾವು ರಿಲೇಟೆಡ್ ಪರ್ಸನ್ಸ್ ಅಂತ ಕರಿತೇವೆ. ದ ಎಂಟಿಟೀಸ್ ಟುಗೆದರ್ ಕಂಟ್ರೋಲ್ ಅನದರ್ ಎಂಟಿಟಿ. ಎಂಟಿಟೀಸ್ ಇನ್ನೊಂದು ಎಂಟಿಟಿನ ಒಟ್ಟಿಗೆ ಕಂಟ್ರೋಲ್ ಮಾಡಿದ್ರೆ, ನಿಯಂತ್ರಣ ಮಾಡಿದ್ರೆ ಅದನ್ನು ಸಹ ನಾವು ರಿಲೇಟೆಡ್ ಪರ್ಸನ್ಸ್ ಅಂತ ಕರಿತೇವೆ. ದ ಪ್ರಮೋಟರ್ಸ್, ಮ್ಯಾನೇಜರಲ್ ಪರ್ಸನ್ಸ್ ಆರ್ ಮೆಂಬರ್ಸ್ ಆಫ್ ದಿ ಸೇಮ್ ಫ್ಯಾಮಿಲಿ. ಪ್ರಮೋಟರ್ಸ್, ಮ್ಯಾನೇಜರಲ್ ಪರ್ಸನ್ಸ್, ದೇರ್ ಆಲ್ ರಿಲೇಟೆಡ್ ಪರ್ಸನ್ಸ್. ಮತ್ತೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಪಾರ್ಟ್ನರ್ಶಿಪ್ ಫರ್ಮ್, ಅಸೋಸಿಯೇಟೆಡ್ ಪರ್ಸನ್ಸ್, ಅಸೋಸಿಯೇಟೆಡ್ ಪರ್ಸನ್ಸ್, ಇದು ಕೂಡ ರಿಲೇಟೆಡ್ ಪರ್ಸನ್ಸ್ ಅಲ್ಲಿ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.